ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜು ನೀರು. ಇವತ್ತು ಯಾವ ವಿಷಯ ತಗೊಂಡ್ಬಂದಿದ್ದೀನಿ ಅಂತ ಅನ್ಕೋಬೋದು. ನಾಳೆ ನಾಡಿದ್ರಲ್ಲಿ ಸಂಕ್ರಾಂತಿ ಹಬ್ಬ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಸಂಕ್ರಾಂತಿ ಹಬ್ಬದ ಇಲ್ಲ, ನಾನು ರೈತರ ಸುಗ್ಗಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಇದು ರೈತರ ಸುಗ್ಗಿ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಂಕ್ರಾಂತಿ ಜನವರಿಲೇ ಯಾಕೆ ಬಂತು? ಇಲ್ಲಿದೆ ಕೇಳಿ. ಯಾಕಂದರೆ ಕಬ್ಬು ಕಟಾವಿಗೆ ಬಂದಿದೆ. ರೈತರು ಏನು ಇಷ್ಟು ದಿವಸ ಕಷ್ಟಪಟ್ಟು ಹೊಲದಲ್ಲಿ ರಾತ್ರಿ ಅಂದೆ ಹಗಲು ಅಂದೆ ಬೆವರು ಸುರಿಸಿ ಏನು ಕಷ್ಟಪಟ್ಟು ಉಳುಮೆ ಮಾಡಿದಾರಲ್ಲ, ಆ ಫಸಲು ಕೈಗೆ ಸಿಗುವಂಥ ಕ್ಷಣ ಆ ಸಿಕ್ಕಂಥ ಫಸಲುಗಳನ್ನ ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಸಿಂಗಾರ ಮಾಡಿ ಅಷ್ಟು ಚೆನ್ನಾಗಿ ಆಚರಿಸ್ತಾರೆ ಹಳ್ಳಿಗಳಿಗೆ ರೈತರುಗಳು. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಅವ್ರ ಮನೇಲಿರೋ ಎತ್ತುಗಳನ್ನ ಕರ್ಕೊಂಡೋಗಿ ನೀಟಾಗಿ ಸ್ನಾನ ಮಾಡಿಸಿ ಅವಕ್ಕೆ ಸಿಂಗಾರ ಮಾಡಿ ಮತ್ತು ಉಣ್ಣಿ ತಿಗಣಿ ಹತ್ತಬಾರ್ದು ಅಂತ ಕಿಡಿ ಹಾರಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತಲ್ಲ ಹಳ್ಳಿ ಒಳಗೆ ನೋಡೋಕ್ಕೆ. ಅದು ರೈತರ ಮನೇಲಂತೂ ತುಂಬ ಚೆನ್ನಾಗಿರುತ್ತೆ, ಕಣ್ಣು ತುಂಬ್ಕೋಬೋದು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ. ಈ ಸಿಟಿಗಳಗಾದರೆ ನಾರ್ಮಲ್ಲಾಗೇ ಇರುತ್ತೆ, ಅಷ್ಟೊಂದೇನು ಖುಷಿ ಕೊಡಲ್ಲ. ಖುಷಿ ಇರುತ್ತೆ ಬಟ್ ಅಷ್ಟೊಂದು ಖುಷಿ ಇರಲ್ಲ. ಹಳ್ಳಿ ಒಳಗಿರೋದು ಇರ್ತಕ್ಕಂತಹ ಖುಷಿ ಬಟ್ ಸಿಟಿ ಒಳಗಿರಲ್ಲ. ಈ ಸಂಕ್ರಾಂತಿ ಹಬ್ಬ ರೈತರಿಗೆ ಎಷ್ಟು ಖುಷಿ ತಂದಿರುತ್ತಲ್ವ. ಇಷ್ಟು ದಿವಸ ಕಷ್ಟಪಟ್ಟು ಬೆಳೆದಂತಹ ಫಸಲನ್ನ ಕೈ ಸಿಕ್ಕಾಗ ಅದನ್ನು ರಾಶಿ ಹಾಕಿ ಪೂಜೆ ಮಾಡೋ ಕ್ಷಣ ಇರುತ್ತಲ್ಲ, ಅವ್ರ ಕಣ್ಣು ತುಂಬ್ಕೊಂಡಿರುತ್ತೆ, ಅಷ್ಟು ಖುಷಿ ಪಡ್ತಿರ್ತಾರೆ. ದಯವಿಟ್ಟು ಎಲ್ಲರೂ ಮನೇಲೇ ಎಳ್ಳು ಬೆಲ್ಲ ಮಾಡಿಕೊಂಡು ಸಂಕ್ರಾಂತಿ ಹಬ್ಬನ ಆಚರಿಸಿ. ಯಾಕೆಂದರೆ ಎಷ್ಟೊಂದು ಜನ ಹೊರಗಡೆ ರೆಡಿ ಇರುತ್ತಂದೇ ಎಳ್ಳು ಬೆಲ್ಲ ಅಂದ್ಕೊಂಡು ಅದನ್ನೆಲ್ಲರಿಗೂ ಕೊಟ್ಟು ಅವರು ತಿಂತಾ ಇದ್ದಾರೆ. ಮನೇಲೆ ಶೇಂಗಾ ಇರುತ್ತೆ, ಪುಟಾಣಿ ಇರುತ್ತೆ, ಕೊಬ್ಬರಿ ಇರುತ್ತೆ, ಎಳ್ಳು ಇರುತ್ತೆ, ಬೆಲ್ಲ ಇರುತ್ತೆ. ಪ್ರತಿಯೊಬ್ಬರ ಮನೇಲೂ ಇದು ಇರಲೇಬೇಕು, ಇದ್ದೇ ಇರುತ್ತೆ. ಮನೇಲೇ ಮಾಡ್ಕೋಬೋದು. ಎಳ್ಳು ಮೈ ಚರ್ಮ ಒಣಗಿರುತ್ತೆ ಎಂದು ಎಳ್ಳು ಕೂಡ ಹಾಕ್ಕೊಡ್ತಾರೆ. ಬೆಲ್ಲನೂ ಸೇರಿಸ್ಕೊಡ್ತಾರೆ. ಯಾಕೆ ಹೇಳಿ? ದೇಹದ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ಶೇಂಗಾದೊಳಗೂ ಎಣ್ಣೆ ಇರುತ್ತೆ, ಕೊಬ್ಬರಿ ಒಳಗೂ ಎಣ್ಣೆ ಇರುತ್ತೆ. ಅದನ್ನು ಮಾಡ್ಕೊಂಡು ತಿನ್ನಿ. ಈಗ ಹೊರಗಡೆ ಅದು ಸಕ್ಕರೆ ಹಾಕಿರೋದ್ರಿಂದ ಶುಗರ್ ಬರ್ಸ್ಕೊತೀರಾ? ದಯವಿಟ್ಟು ಬೇಡ, ಮನೇಲೇ ಎಳ್ಳು ಬೆಲ್ಲ ಮಾಡಿಕೊಂಡು ಸಂಕ್ರಾಂತಿ ಹಬ್ಬನ ಆಚರಿಸಿ. ಎಲ್ಲರೂ ಸಂಕ್ರಾಂತಿ ಹಬ್ಬನ ಹೊಳೆಗೆ ಹೋಗಿ ಆಚರಿಸ್ತಾರೆ, ಇನ್ನೊಬ್ಬರು ಬೇರೆ ಬೇರೆ ಟ್ರಿಪ್ಪಿಗೆಲ್ಲ ಹೋಗಿ ಆಚರಿಸ್ತಾರೆ. ಎಲ್ಲ ಖುಷಿಯಾಗಿರೋಂಥ ಕ್ಷಣ ಇದು. ಒಬ್ಬರೊಬ್ಬರು ಮನೇಲೇ ಆಚರಿಸ್ತಾರೆ, ರೊಟ್ಟಿ ಮಾಡ್ತಾರೆ ಎಲ್ಲರ ಮನೇಲೂ. ಅದರಲ್ಲಿ ಹಳ್ಳಿ ಒಳಗೆ ಮಾತ್ರ ಸಜ್ಜಿ ರೊಟ್ಟಿ, ಆ ರೊಟ್ಟಿ ಈ ರೊಟ್ಟಿ ಅಂತ ತುಂಬ ರೊಟ್ಟಿ ಮಾಡ್ತಿರ್ತಾರೆ. ಅದರಲ್ಲಿ ತುಂಬ ವೆರೈಟೀಸ್ ಪಲ್ಯ, ನೆನೆಸ್ಕೊಳ್ಳೋತಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿದರೆ. ನಾವು ಕೂಡ ಹೊಳೆಗೆ ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ. ಸೊ ನೀವೆಲ್ಲ ಎಲ್ಲರಿಗೂ ಹೋಗಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಬಿಗ್ ಬಾಸ್ ವಿಷಯಕ್ಕೆ ಬಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಫ್ಯಾನ್ಸ್ಗಳನ್ನ ಒಳ ಕಳಿಸಿದ್ದಾರೆ. ಏನು ವಿಶೇಷತೆ ಅಂದರೆ, ಕಾವ್ಯ ಅವರು ಮತ್ತು ಧ್ರುವಂತ್ ಅವರು, ರಕ್ಷಿತಾ ಅವ್ರದ್ದು ಅಷ್ಟೇ ಪ್ರೊಮೋ ಬಿಟ್ಟಿರೋದು. ಬಟ್ ಗಿಲ್ಲಿ ಅವ್ರದ್ದು ಇನ್ನೂ ಆದರೂ ಬಿಟ್ಟಿಲ್ಲ. ಯಾಕಂತ ಹೇಳಿದರೆ ಬಿಗ್ ಬಾಸ್ ನಡೀತಿರೋದೇ ಗಿಲ್ಲಿಯಿಂದ. ಬಟ್ ಅವ್ರ ಫ್ಯಾನ್ಸ್ ಯಾವ ರೇಂಜಿಗೆ ಗಿಲ್ಲಿ ಅವ್ರನ್ನ ಮೆರೆಸ್ತಾರೆ ಅನ್ನೋದೇ ಕಾತರ ಇರೋದು. ಸೊ ದಯವಿಟ್ಟು ಗಿಲ್ಲಿ ಅವ್ರಿಗೆ ವೋಟ್ ಮಾಡಿ, ಗಿಲ್ಲಿ ಅವ್ರ ಕಪ್ ಗೆದ್ಕೊಂಬರಂಗಾಗಲಿ. ಧನ್ಯವಾದಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.